ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಡೂರು ಪಟ್ಟಣದ ಗುರುಭವನದ ಆವರಣದಲ್ಲಿ ಸಂಡೂರು ಸ್ಕಂದಗಿರಿ ಯೋಗ ಬಳಗದ ವತಿಯಿಂದ ಯೋಗ ಕೇಂದ್ರದ ದಶಮಾನೋತ್ಸವ ಸಂಭ್ರಮ ಹಾಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಮಣಿಪ್ರ ಪ್ರಭು ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗೋಮಾತೆಯ ಪೂಜೆ ಮಾಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ಬಳ್ಳಾರಿ ಜಿಲ್ಲೆಯ ಸಂಸದರು ಆದ ಇ ತುಕಾರಾಂ ಹಾಗೂ ಶಾಸಕರು ಆದ ಅನ್ನಪೂರ್ಣ ಇ ತುಕಾರಾಂ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕಿ ಅನ್ನಪೂರ್ಣ ಇ ತುಕಾರಾಂ ಮಾತನಾಡಿ, ಸಂಡೂರಿನ ಯೋಗದ ಬಳಗವು ಸ್ವಯಂ ಪ್ರೇರಿತವಾಗಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಹಕಾರ ಕೊಡುವುದು ಮತ್ತು ಕೋವಿಡ್-19 ಸಮಯದಲ್ಲಿ ರೋಗಿಗಳ ಕುಟುಂಬಕ್ಕೆ ಸಹಾಯ ಮಾಡಿ ಸಹಕರಿಸುವುದು ನಾವು ಕಂಡಂತಹ ಸಾಮಾಜಿಕ ನ್ಯಾಯ ಎಂದಿದ್ದಾರೆ. ಲಿಂಗಸಗೂರಿನ ಕುಮಾರಸ್ವಾಮಿ ಗುರೂಜಿ ಮಾತನಾಡಿ, ಯೋಗ ಸಂಸ್ಥೆಯು ಒಂದಕ್ಕೆ ಸೀಮಿತವಾಗದೆ ಹಲವಾರು ಸೇವಾ ಸಂಘಗಳ ಜೊತೆಗೆ ತೊಡಗಿಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಾಮಾಜಿಕ ಸೇವಾ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ. ನಂತರ ಯೋಗಾಭ್ಯಾಸ ಕುರಿತು ಮಾತನಾಡಿ, ಯೋಗ ಒಂದು ವ್ಯಾಯಾಮ ಅಲ್ಲ, ಅದು ನಮ್ಮ ಬದುಕಿನ ಆಯಾಮ ಎನ್ನುವ ಮೂಲಕ ಉದಾಹರಣೆಗೆ ದಕ್ಷಿಣ ಆಫ್ರಿಕಾದ ಮನೋಶಾಸ್ತ್ರಜ್ಞರು ಅಲ್ಲಿನ ಬುಡಕಟ್ಟು ಜನಾಂಗಕ್ಕೆ ಒಂದು ಪರೀಕ್ಷೆ ಮಾಡಿ ಸ್ವಲ್ಪ ದೂರದಲ್ಲಿ ಒಂದು ಸೇಬು ಹಣ್ಣಿನ ಬುಟ್ಟಿ ಇಟ್ಟು ಇಲ್ಲಿಂದ ಯಾರು ವೇಗವಾಗಿ ಹೋಗಿ ಹಣ್ಣಿನ ಬುಟ್ಟಿಯನ್ನು ಮುಟ್ಟುತ್ತಾರೋ ಅವರು ಗೆಲ್ಲುತ್ತಾರೆ ಎನ್ನುವುದನ್ನು ತಿಳಿಸಿದಾಗ ಆ ಜನಾಂಗದವರೆಲ್ಲರೂ ಆ ಮಾತಿಗೆ ಒಬ್ಬರ ಕೈ ಒಬ್ಬರು ಹಿಡಿದು ಎಲ್ಲರೂ ಕೂಡ ಮುಂದೆ ಸಾಗ್ತಾರೆ. ಆಗ ಮನೋಶಾಸ್ತ್ರಜ್ಞ ಈ ಕುರಿತು ಕೇಳಿದಾಗ ಎಲ್ಲರಿದ್ರೆ ಮಾತ್ರ ನಾನು ಎನ್ನುವ ಉತ್ತರ ನೀಡುತ್ತಾ ನಾನೊಬ್ಬನೇ ಓಡಿ ಹೋಗಿ ಆ ಹಣ್ಣನ್ನ ತಿಂದ್ರೆ ಉಳಿದವರು ದುಃಖಿತರಾಗ್ತಾರೆ. ಈ ರೀತಿಯಾಗಿ ಯೋಗವನ್ನ ತಾವೊಬ್ಬರೇ ಕಲಿತು ಸುಮ್ಮನಾಗದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಆಸಕ್ತರೆಲ್ಲರಿಗೂ ಯೋಗಾಭ್ಯಾಸ ಕಲಿಸಲು ಮುಂದಾಗಿರುವ ಯೋಗ ತರಬೇತುದಾರ ಶ್ರೀನಿವಾಸ್ ಅವರ ಕಾರ್ಯವನ್ನ ಹೊಗಳಿದ್ರು. ನಂತರ ಪ್ರಭು ಮಹಾಸ್ವಾಮಿ ಯೋಗಕ್ಷೇಮ ಯೋಗ ಸಾಧನ ಧಾಮದ ವಿರೂಪಾಕ್ಷ ಬೆಳವಾಡಿ ಜಾಗಟಗೇರಿ ಆನಂದ ಯೋಗ ಟ್ರಸ್ಟ್ ಮಂಜುನಾಥ್ ಗುರೂಜಿ ಗುರುದೇವ ಗುರುಕುಲ ವಿದ್ಯಾಕೇಂದ್ರದ ಶಶಿಧರ್ ಗುರೂಜಿ ಹಾಗೂ ಆದಿತ್ಯ ಯೋಗ ಕುಟೀರದ ನಾಗೇಶ್ ವರ್ಮಾ ಅವರು ಮಾತನಾಡಿ ಯೋಗ ತರಬೇತಿಯ ಅನುಕೂಲಗಳ ಬಗ್ಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್ ಕುಮಾರ್ ಜಿ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ, ಡಾಕ್ಟರ್ ಬಿ ನಾಗನಗೌಡ, ವೆಸ್ಕೋ ಕಂಪನಿಯ ಶಶಿಧರ್ ಮಂದಾಲ್, ಯೋಗ ಬಳಗದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ರಾಜು ಪಾಳಿಗರ್, ನವಕರ್ನಾಟಕ ಟಿವಿ. ನಮ್ಮ ಸ್ಕಂದಗಿರಿ ಯೋಗ ಕೇಂದ್ರ ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದೆ ಮತ್ತು ಎಷ್ಟೋ ಈಗ ಕೋವಿಡ್ ಟೈಮ್ನಲ್ಲಿ ಕೂಡ ಅವರು ತಮ್ಮ ಜೀವವನ್ನು ಲೆಕ್ಕಿಸದೆ ನಮ್ಮ ಯೋಗ ಬಳಗದ ಸದಸ್ಯರು ಹೋಗಿ ಎಲ್ಲ ಕಡೆಗೂ ಕೂಡ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ. ಜಾತ್ರೆಗಳಿರಲಿ ಅಥವಾ ಯಾರದೇ ಮನೆಯಲ್ಲಿ ಶುಭ ಕಾರ್ಯಗಳಿರಲಿ ಅಥವಾ ಪೂಜೆ ಪುನಸ್ಕಾರಗಳಿರಲಿ, ನಾನೇ ನನ್ನ ಮನೆಯಲ್ಲಿ ಎಷ್ಟೊಂದು ಸಲ ಪೂಜೆಗಳು ಇದ್ದಾಗ ಸ್ವಲ್ಪ ಬಂದು ಸಹಾಯ ಮಾಡ್ರಿ ಅಂತಂದ್ರೆ ಮುಂಚೂಣಿಯಲ್ಲಿ ಇದು ಬಂದು ನಮ್ಮ ಸ್ಕಂದಗಿರಿ ಯೋಗ ಬಳಗದ ಸದಸ್ಯರು ಮಾಡ್ತಾರೆ. ಇದು ಈ ತರದ ಒಂದು ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ನಾನು ಮತ್ತು ಮಾನ್ಯ ಸಂಸದರು ಯಾವಾಗಲೂ ಇಷ್ಟಪಡ್ತೀವಿ. ಯಾಕಂದ್ರೆ ಒಂದಿನ ನಾವು ಎಲ್ಲರೂ ಇಲ್ಲಿಂದ ನಿರ್ಗಮಿಸೋರೆ, ಆದರೆ ಇರಷ್ಟು ದಿನ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟಬೇಕು, ಆ ಸಮಾಜವನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತಕ್ಕಂಥ ಮನಸ್ಥಿತಿ ನಮ್ಮಿಬ್ಬರದ್ದು ಆಗಿರೋದ್ರಿಂದ ಅದಕ್ಕೆ ಎಲ್ಲ ನನ್ನ ಗುರುಗಳ ಆಶೀರ್ವಾದ ಕೂಡ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಹಾಗೇನೆ ಈ ಸ್ಕಂದಗಿರಿ ಯೋಗದ ಬೆಳಕು ಬರೀ ಸಂಡೂರು ಮಾಡದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನಾಶರಣರ ನೆನೆಯದಂತಿರಬೇಕು. ಸ್ಕಂದಗಿರಿ ಯೋಗ ಸಂಸ್ಥೆಯ ದಶಮಾನೋತ್ಸವ ಹಾಗೂ 12ನೇ ನಾನು ನೋಡಿದಂಗೆ ಸುಮಾರು 10 ವರ್ಷಗಳ ಪರ್ಯಂತರವಾಗಿ ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಶಾಲಾ ಕಾಲೇಜಿನಲ್ಲಿ ಅವರು ಮಕ್ಕಳಿಗೆ ಯೋಗವನ್ನು ಹೇಳಿಕೊಡುವಂಥ ಕೆಲಸವನ್ನು ಬಹಳ ಅಚ್ಚುಕಟ್ಟದಿಂದ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೇವೆ. ಭಾರತ ದೇಶ ಪಾಶ್ಚಾತ್ಯ ರಾಷ್ಟ್ರಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟಿತೆ ಅಂತ ಅಂದರೆ ಅದು ಒಂದು ಯೋಗ, ಮತ್ತೊಂದು ಆಯುರ್ವೇದ. ಬಹುಶಃ ಇವತ್ತು ಜಗತ್ತಿನ ಎಲ್ಲ ದೇಶಗಳು ಕೂಡ ಆಯುರ್ವೇದವನ್ನು ಒಪ್ಕೊಂಡಿದ್ದಾವೆ ಮತ್ತು ಯೋಗವನ್ನು ಕೂಡ ಒಪ್ಕೊಂಡಿದ್ದಾವೆ. ಇವತ್ತು ವಿಶ್ವಸಂಸ್ಥೆದವರು ಕೂಡ ಯೋಗವನ್ನು ಮಾನ್ಯತೆ ಮಾಡಿದಕ್ಕೆ ಬಹುತೇಕ ರಾಷ್ಟ್ರಗಳು ಯೋಗವನ್ನು ತಮ್ಮ ದಿನಚರಿ ಅನ್ನೋ ರೀತಿಯಲ್ಲಿ ಇವತ್ತು ಕೆಲಸ ಮಾಡೋದನ್ನು ನಾವು ನೋಡ್ತೇವೆ. ಒಂದು ಕಾಲ ಇತ್ತು, ತಂದೆ ತಾಯಿಗಳಾದಂಥವ್ರು ಮಕ್ಕಳಿಗೆ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅದಾರೆ, ಡಾಕ್ಟರ್ ಅದಾರೆ ಅಂತೇಳಿ ಭಾಳ ಜನ ಹೇಳ್ತಾ ಇದ್ರು.
ಆದರೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆದಂಥವ್ರು ಕೂಡ ಇದರಲ್ಲಿ ಏನು ಅರ್ಥವಂತಿಕೆ ಇಲ್ಲ. ಯಾಕಂದ್ರೆ ಇಲ್ಲೇ ಮಾನಸಿಕ ಒತ್ತಡದಿಂದ ನಾವು ಬಳಲಬೇಕಾಗ್ತದೆ ಅಂತೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಆದಂಥವ್ರು ತಮ್ಮ ನೌಕರಿಯನ್ನು ಬಿಟ್ಟು ಇವತ್ತು